ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು FD ಅದು ನಿನ್ನೆ HK ಅದು ಕಮ್ಯುನಿಕೇಷನ್ ಪೇಪರ್ದು ಕೀ ಆನ್ಸರ್ ನೋಡೋಣ. D1 ಸೀರೀಸ್ ನೋಡಿ. ಇದು ಯಾರು D1 ಸೀರೀಸ್ ಇದೆಯಲ್ಲ, ಕ್ವಶನ್ ನಂಬರ್ 1ರಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ. ಬೇರೆ ಸೀರೀಸ್ ಇದ್ದರೆ ಕ್ವಶನ್ಸ್ ಇರ್ತಾವಲ್ಲ, ಯಾವ ಕ್ವಶನ್ ಮಾಡಿರ್ತೀವಿ ಆ ಕ್ವಶನಿಂದ ನೋಡ್ಕೊತ ಹೋಗಿ. ನಿನ್ನೆ GK ಮಾಡಿದ್ದೀವಿ, ಇವತ್ತು ಕಮ್ಯುನಿಕೇಷನ್. ಫಸ್ಟ್ ಕ್ವಶನ್ ನೋಡಿ, ಯಾವ್ದು ಜೋಡಿ ಸರಿಯಾಗಿದೆ ಅಂತ ಕೇಳಿದರೆ, ಕೂರ್ ಸಹಜಜಾತು ಕರೆಕ್ಟು, ಹಸಿಡು ಪ್ರಕೃತಿ ಸ್ಥಿತಿ ತಪ್ಪು, ಮಗು ಪುಲ್ಲಿಂಗ ತಪ್ಪಾಗುತ್ತೆ, ನೋಡಾಳ್ ನಿಷೇಧಾರ್ಥಕ ಕರೆಕ್ಟು. ಸೊ A and D ಕರೆಕ್ಟ್ ಆಗುತ್ತೆ. ಯಾಕಂದರೆ ಮಗು ಏನಾಗುತ್ತೆ, ನಪುಸಕ ಲಿಂಗ ಆಗುತ್ತೆ. ಸೆಕೆಂಡ್ ಕ್ವಶನ್, ತಾನು ಕೊಡಗ ಪರರನ್ನು ಅಣಕಿಸಿತು ಅಂತಿದೆಯಲ್ಲ, ತಾನು ಮಾರ್ಕ್ ಮಾಡಿದ್ದು ಯಾವ ಸರ್ವನಾಮ ಅಂತ ಇದೆ, ಯಾವುದು ಅಂದರೆ ಆತ್ಮಾರ್ಥಕ ಕರೆಕ್ಟ್ ಆಗುತ್ತೆ. ತಾನು ಆನು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ. ನೆಕ್ಸ್ಟ್ ಕ್ವಶನ್ನು, ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಆನ್ಸರ್ D and C. ಅವನು ಅನ್ನೋದು ಮಧ್ಯಮ ಆಗುತ್ತೆ, ಅದು ಪ್ರಥಮ ಕೊಟ್ಟಿದ್ದಾರೆ, ಸೊ ತಪ್ಪು. ಆತ್ಮಾರ್ಥಕ ಅದು ತಪ್ಪಾಗುತ್ತೆ, ಯಾಕಂದರೆ ಅದು ತಾನು ಆನು ಬರುತ್ತೆ. ಮೇಲ್ಗಡೆ ನೋಡಿದ್ರಿ. ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರೋದು ಯಾವುದಂದರೆ ಎಲ್ಲ ಈಸ್ ದ ಕರೆಕ್ಟ್ ಆಪ್ಷನ್. ನಾಲ್ಕನೇದು ನೋಡಿ, ಎರಡನೇದಾಗುತ್ತೆ. ನೆಕ್ಸ್ಟು, ಕೆಳಗಿನ ವಿವರಣೆಗಳಲ್ಲಿ ಎಷ್ಟು ಹೇಳಿಕೆಗಳು ತಪ್ಪಾಗಿವೆ ಅಂತಿದೆ. ಡೈರೆಕ್ಟ್ ಆನ್ಸರ್ ಹೇಳ್ತಿದೆ ನೋಡಿ. ಎರಡು ಹೇಳಿಕೆಗಳು ತಪ್ಪಾಗುತ್ತವೆ. ಎರಡು ಯಾವುದಂದರೆ, ಫಸ್ಟ್ ಆಪ್ಷನ್ ಒಂದು ತಪ್ಪಾಗುತ್ತೆ ಮತ್ತು C ಒಂದು ತಪ್ಪಾಗುತ್ತೆ. A and C ತಪ್ಪಾಗುತ್ತೆ. B and D ಕರೆಕ್ಟ್ ಇದೆ. ಎರಡು ಹೇಳಿಕೆಗಳು ಮಾತ್ರ ಇಲ್ಲಿ ತಪ್ಪಾಗಿವೆ, ಎರಡು ಕರೆಕ್ಟ್ ಇದೆ. ಓಕೆನಾ? ಇಂಥ ಕ್ವಶನ್ನ ನೀವು ತುಂಬ ಕರೆಕ್ಟಾಗಿ ನೋಡಿ ಆನ್ಸರ್ ಮಾಡಬೇಕಾಗುತ್ತೆ. ಇದರಲ್ಲಿ ನೀವು ಕರೆಕ್ಟ್ ಆದರೆ ಸೊ ನಿಮ್ಮ ಮಾರ್ಕ್ಸು ಜಾಸ್ತಿ ಆಗುತ್ತೆ. ಆನ್ಸರ್ 2 ಆಗುತ್ತೆ. ಆರನೇದು ಮೂರನೇದಾಗುತ್ತೆ. ಸ್ಥಾನಪಲ್ಲಟವಾಗಿರುವ ಲೇಖನ ಚಿಹ್ನೆಗಳನ್ನು ಕ್ರಮಬದ್ಧವಾಗಿ ಬರೆದಿರೋ ವಾಕ್ಯ ಕೇಳಿದರೆ ಮೂರನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಏಳನೇದು ನೋಡಿ, ಇದು ಮೂರನೇದಾಗುತ್ತೆ. ಪದಾಂತ್ಯ ಯಾವುದು? ಪದಾಂತ್ಯ ಸಂಧಿ. ಪದ ಮತ್ತು ಪ್ರತ್ಯಯಗಳ ನಡುವಿನ ಸಂಧಿಯನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಓಕೆನಾ? ಇದ್ಯಾವುದು? ಪದಾಂತ್ಯ. ನೆಕ್ಸ್ಟ್ ಏಳನೇದು ನೋಡಿ, ಸಂಧಿ ಮತ್ತು ಅದರ ಉದಾಹರಣೆಗಳನ್ನು ಕೇಳಿದ್ದಾರೆ. ಇಲ್ಲಿ ಯಾವುದಂದರೆ ಡೈರೆಕ್ಟ್ ಹೇಳ್ತೀನಿ, A ಮಾತ್ರ ಸರಿಯಾಗಿದೆ. ಲೋಪಸಂಧಿ ಮೂಡುದೊಲುಮೆ ಇದೆಯಲ್ಲ, ಇದು ಕರೆಕ್ಟು. ಯಾವುದು? A ಆಪ್ಷನ್. ಸವರ್ಣ ದೀರ್ಘ ಸಂಧಿ ತಪ್ಪದು, ನರೇಂದ್ರ ಗುಣಸಂಧಿ ಆಗುತ್ತೆ. ಎಣ್ ಸಂಧಿ ಮಹೇಶ್ವರ ಅದು ತಪ್ಪಾಗುತ್ತೆ, ಅದು ವೃದ್ಧಿ ಸಂಧಿ ಆಗುತ್ತೆ. ನೆಕ್ಸ್ಟ್ ತಟ್ಟಿಕ ಸಂಧಿ ಯಾವುದಂತ ಕೇಳಿ, ಇದನ್ನು ಬಿಡಿಸಿ ಬರೆಯೋದು ಕೇಳಿದ್ದಾರೆ. ತಟ್ಟಿಕ ಇದು ಯಾವುದಂದರೆ ತಟ್ ಪ್ಲಸ್ ಟಿಕ ಈಸ್ ದ ರೈಟ್. ನಾಲ್ಕನೇದು. ನೆಕ್ಸ್ಟು 10ನೇದು ನೋಡಿ, ಈ ಪ್ಲಸ್ ಉದಕ ಕೂಡಿಸಿ ಬರೆದಾಗ ಏನಂತೆ? ಆಗಮ ಸಂಧಿ. ಈ ಉದಕ ಯಾವುದಾಗುತ್ತೆ? ಆಗಮ ಸಂಧಿ. ಕನ್ನಡ ಸಂಧಿಗಳಲ್ಲಿ ಆದೇಶವಾಗಿರೋ ಕೆಳಗಿನ ಯಾವ ನಿಯಮಕ್ಕೆ ಒಳಪಟ್ಟಿದೆ? ಉತ್ತರ ಪದ ಆದಿಯಲ್ಲಿರುವ ವ್ಯಂಜನ ಮಾತ್ರ ಬದಲಾಗುವುದು. ಸೆಕೆಂಡ್ ಆಪ್ಷನ್ ಕರೆಕ್ಟು. 11ನೇದು. ನೆಕ್ಸ್ಟ್ 12ನೇದು ನೋಡಿ, ವಿಭಕ್ತಿ ಮತ್ತು ಪ್ರತ್ಯಯಗಳನ್ನು ಜೋಡಿ ಕೇಳಿದರೆ ನೋಡಿ. ಇಲ್ಲಿ ಡೈರೆಕ್ಟ್ ಆಪ್ಷನ್ ಕರೆಕ್ಟ್ ಇದೆ. ವಿಭಕ್ತಿ ಹೇಳ್ತೀನಿ ನೋಡಿ. ದೆಸೆಯಿಂದ ಅಂತಿದೆಯಲ್ಲ ನೋಡಿ, ಇದು ಯಾವುದು? ಪಂಚಮ ವಿಭಕ್ತಿಗೆ ಕರೆಕ್ಟ್ ಆಗುತ್ತೆ. ಮೂರನೇ ಆಪ್ಷನ್ ಕರೆಕ್ಟು. ದೆಸೆಯಿಂದ. ಇಂದ ಯಾವುದು? ಪಂಚಮಿ ಕರೆಕ್ಟು. ನೆಕ್ಸ್ಟು ದ್ವಿತೀಯ ವಿಭಕ್ತಿ ಕಾರಕ ಕೇಳಿದ್ದಾನೆ. ದ್ವಿತೀಯಕ್ಕೆ ಯಾವುದು? ಕರ್ಮ. ಕರ್ತೃ ಇದು ಯಾವುದಾಗುತ್ತೆ? ಪ್ರಥಮ ಆಗುತ್ತೆ. ಸೊ ಎಲ್ಲನೂ ನೀವು ನೋಡ್ಕೋಬೇಕು. ಓಕೆನಾ? ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ನಿಖರವಲ್ಲದ ಸುದ್ದಿ ಕೇಳಿದ್ದಾನೆ ನೋಡಿ. ಇದು ನೋಡಿ ಇಂಪಾರ್ಟೆಂಟು. ನಿಖರವಲ್ಲದ ಸುದ್ದಿಗೆ ಏನಂತ ಕರಿತೀವಿ ನಾವು? ಗಾಳಿ ಸಮಾಚಾರ ಅಂತ ಕರಿತೇವೆ. ನುಡಿಗಟ್ಟು ಕೇಳಿದ್ದಾನೆ, ಒಳ ಅರ್ಥ ಗಾಳಿ ಸಮಾಚಾರ. ನೆಕ್ಸ್ಟ್ ಗುಡಾರ ಎತ್ತು, ಇದರದ್ದು ನುಡಿಗಟ್ಟಿನ ಅರ್ಥ. ಇದು ನುಡಿಗಟ್ಟಿನ ಅರ್ಥನೇ ಕೇಳಿದ್ದಾನೆ. ಇದು ಏನಾಗುತ್ತೆ? ಹೊರಡು ಈಸ್ ದ ರೈಟ್ ಆಪ್ಷನ್. ಹೊರಡು. ಕನ್ನಡ ಸ್ವಲ್ಪ ಡಿಫಿಕಲ್ಟ್ ಆಗಿದೆ ನೋಡಿ. ನೆಕ್ಸ್ಟ್ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳು. ಈ ಕೀರ್ತನೆಯನ್ನು ರಚಿಸಿದವರು ಯಾರಂತ ಕೇಳಿದರೆ ಯಾರಾಗುತ್ತೆ ಅಂದರೆ ಇದು ಪುರಂದರದಾಸರು, ಜಗನ್ನಾಥದಾಸರು ಇದೆಯಲ್ಲ, ಪುರಂದರದಾಸರು ಕರೆಕ್ಟ್. ಕನಕದಾಸರನೂ ಅಲ್ಲ. ನೆಕ್ಸ್ಟ್ ನಾಗರಹವೆ ಹಾವಳುವೆ, ಇದು ಈಜಿ. ಪಂಜೆ ಮಂಗೇಶರಾಯ. 18ನೇದು ನೋಡಿ, ಸರಿಯಾದ ಹೊಂದಾಣಿಕೆ ಕವಿತೆ ಮತ್ತು ಕವಿಯತ್ರಿ ಕೇಳಿದರೆ ಇದರ ಆಪ್ಷನ್ ಹೇಳ್ತೀನಿ B and D. ಅಮ್ಮನ ಗುಡ್ಡ ಸರ್ವಮಂಗಳ ಕರೆಕ್ಟ್ ಆಗುತ್ತೆ. ಶಿವನ ಮೀಸುವ ಹಾಡು HL ಪುಷ್ಪ ಇದು ಕರೆಕ್ಟ್ ಆಗುತ್ತೆ. 1 ಮತ್ತು 4, 1 ಮತ್ತು 3 ತಪ್ಪಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಡೆಯೋ ಗುಂಪಿಗೆ ಸೇರದ ಕೇಳಿದ್ದಾರೆ. ಇದು ಸ್ವಲ್ಪ ಡೌಟ್ ಇದೆ. ಮೆಲ್ಲನೆ ನನಗೆ ಸರಸರ ಅನಿಸುತ್ತೆ, ಯಾಕಂದರೆ ಅದು ಅನುಕರಣೆ ಆಗುತ್ತೆ. ಮೆಲ್ಲನೆ ನಟ್ಟ ನಡುವೆ ಹೊಸದು ಇದು ದ್ವಿರುಕ್ತಿ ಆಗುತ್ತೆ. ಸೊ ನಟ್ಟ ನಡುವೆ ಎರಡರಲ್ಲಿ ನೋಡಿ ಸರಸರನೇ ಆಪ್ಷನ್ ಅನಿಸುತ್ತೆ ನನಗೆ. ನೆಕ್ಸ್ಟ್ ಹೊಂದಿಸಿ ಬರೆಯರಿ ಕೇಳಿದ್ದಾರೆ. ಇದು ಡೈರೆಕ್ಟ್ ಆಪ್ಷನ್ ನೋಡಿಬಿಡೋಣ ನೋಡಿ. ಎಲ್ಲ ಗುಡಿಸಿ ಇದೆಯಲ್ಲ, ಇದು ಯಾವುದು? 4ನೇದಾಗುತ್ತೆ. ಇದನ್ನೆಲ್ಲ ಕದ್ದರು, ಇದ್ದುದನ್ನೆಲ್ಲ ಕದ್ದರು, ಕೈ ಹಿಡಿದು ಖರ್ಚು ಮಾಡು, ಮಿತವಾಗಿ ವ್ಯಯಿಸು. ನುಡಿಗಟ್ಟನೇ ಇದೆ ಇವು. ಬೆಂಕಿ ಮುಟ್ಟಿದವನಿಗೆ ಬಿಸಿ ಗೊತ್ತು ಅಂತ, ಅನುಭವಿಸಿದವನಿಗೆ ಅರಿವಿನ ಬೆಲೆ ಗೊತ್ತಾಗುತ್ತಲ್ಲ. ಸೊ ಮೈಸೊಟ್ಟಾಗಿದ್ದರೂ ಮಾತು ಅಂದರೆ ರೂಪ ಆಕಾರಕ್ಕಿಂತ ಸ್ವಭಾವ ಮುಖ್ಯ. ಸೊ 1ನೇ ಆಪ್ಷನ್ ಇದೆ ನೋಡಿ. ಇದು ನುಡಿಗಟ್ಟನೆ ನೋಡಿ. ಇವು ಹೊಂದಿಸಿ ಬರೆಯರಲ್ಲಿ ಕೇಳಿದ್ದಾನೆ. ಸೊ ನುಡಿಗಟ್ಟು ಜಾಸ್ತಿ ಕೇಳ್ತಾರೆ ನೋಡಿ. ಗಾದೆ ಪೂರ್ಣಗೊಳಿಸಿ. ಬಿರುಗಾಳಿಯಲ್ಲಿ ಮಳೆಯಲ್ಲಿ ಡ್ಯಾಶ್ ಓಡಿದನಂತೆ ಇದೆ. ಬರಿಮೈಯಲ್ಲಿ ಬರಿಗಾಲ ಅಲ್ಲ, ಬರೀ ಮೈಯಲ್ಲಿ ಓಡಿದನಂತೆ. ನೆಕ್ಸ್ಟು ಒಂದು ವಾಕ್ಯ ಕೊಟ್ಟು ಅಲಂಕಾರ ಯಾವುದಂತ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಬಿಡಿಸಿ ಬರೀಬೇಕು. ಉಪಮಾನ, ಉಪಮೇಯ, ಉಪಮಾವಾಚಕ, ಸಮಾನ ಧರ್ಮ ಇರ್ತಾವಲ್ಲ, ಹೊಂದಿಸಿ. ಉಪಮಾನ ಯಾವುದು? ಚಂದ್ರ ಆಗುತ್ತೆ. ಉಪಮೇಯ ಮಗುವಿನ ಮುಖ. ಉಪಮಾವಾಚಕ ಆಗುತ್ತೆ ಅಂತ್ಯ ಆಗುತ್ತೆ.
ಸಮಾನ ಧರ್ಮ ನೋಡಿ ಚಂದ್ರ ಮತ್ತು ಮಗುವಿನ ಮುಖದಲ್ಲಿರುವ ಮನೋರಥೆ, ಯಾವುದು ಆಪ್ಷನ್ 2 ಇಸ್ ದ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಜನ ಶಬ್ದ ನಪುಂಸಕಲಿಂಗ ಆದರೆ ದುರ್ಜನ, ಸಜ್ಜನ, ಕುಜನ, ಸಜನ ಇದು ಯಾವುದು ಲಿಂಗಕ್ಕೆ ಅಂದರೆ ಇವರೆಲ್ಲ ಯಾವುದತ್ತೆ ಪುಲ್ಲಿಂಗ. ಇಂಪಾರ್ಟೆಂಟ್, ನಪುಂಸಕಲಿಂಗ ಅಲ್ಲ ಪುಲ್ಲಿಂಗ, ರೈಟ್ ಆಪ್ಷನ್. ಎತ್ತು ಇದು ಯಾವುದೋ ಲಿಂಗ ಕೇಳಿದಾನೆ ನೋಡಿ, ಯಾವುದಾಗಿದೆ ಎತ್ತು ಅನ್ನೋದು ಪುಲ್ಲಿಂಗ ಇಸ್ ದ ರೈಟ್ ಆಪ್ಷನ್. ನಪುಂಸಕಲಿಂಗನೂ ಹಾಕ್ತಾರೆ ಸ್ವಲ್ಪ ಜನ. ಸೊ ನೋಡಿ, ನಕಾವಿದ ಈ ಸಮಾಸ ಯಾವುದಂದರೆ ಬಹುರ್ವಿ ಸಮಾಸ ನೋಡಿ, ನಕಾವಿದ ಬಹುರ್ವಿ. ಇವುಗಳಲ್ಲಿ ಯಾವುದು ಅನ್ಯದೇಶಿ ಪದವಲ್ಲ ಅಂತ ಕೇಳಿದರೆ ತೆಂಕಣ, ಇದು ಕನ್ನಡ ಭಾಷೆಗಿರೋದ್ರಿಂದ ಅನ್ಯದೇಶಿ ಅಲ್ಲ. ಇದರಲ್ಲಿ ಯಾವುದು ತದ್ಭವ ಅಲ್ಲ, ತದ್ಭವ ಬರುತ್ತಲ್ಲ ನೋಡಿ, ವಿಧಿ ಆಗುತ್ತೆ. ನೆಕ್ಸ್ಟ್, ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಕೇಳಿದ್ದೇನೆ, ಉತ್ತ ಇಸ್ ದ ಕರೆಕ್ಟ್ ಆಗುತ್ತೆ. ದ ಅನ್ನೋದು ಯಾವುದಾಗುತ್ತೆ, ಇದು ಭೂತಕಾಲ, ನಡೆದು ಹೋಗಿರೋದಕ್ಕೆ ಏನೈತಿ ಭೂತಕಾಲ. ಮುಂದೆ ನಡೆಯೋದಕ್ಕೆ ವ ಅಂತ ಯೂಸ್ ಮಾಡ್ತಾರೆ, ಮುಂದೆ ನಡೆಯೋದಕ್ಕೆ ವ, ಇದು ದ ಭೂತ ಆಗುತ್ತೆ ನೋಡಿ. ನೆಕ್ಸ್ಟ್, ಗಾಂಧೀಜಿಯವರು ಜನಿಸಿದ ವರ್ಷ ಕೇಳಿದರೆ ಕನ್ನಡದಲ್ಲಿ ನೋಡಿ 1869, ಯಾವುದು ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆಗುತ್ತೆ, 1869. ಓಕೆನಾ, ಇವು ಅಂಕಿಗಳನ್ನು ನೋಡ್ಕೋಬೇಕು ನೀವು, ಇದ್ದವರು ಕೇಳ್ತಾರೆ. ನೆಕ್ಸ್ಟ್, ಅವನು ತಿಂದನು, ಇಲ್ಲಿ ಆದ್ಯಾರ ಪದ ಯಾವುದಂತ ಕೇಳಿ ಕರ್ಮಪದ ಆಗುತ್ತೆ. ಆದ್ಯಾರ ಯಾವುದಂದರೆ ಕರ್ಮಪದ, ತಿಂದನು ಉ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ಮತ್ತು ಸರಿಯಾಗಿದೆ ಕರೆಕ್ಟಾಗಿ ನೀವು ನೋಡ್ಕೊಳ್ಳೇಬೇಕು. ಓಕೆನಾ, ನೋಡಿ ಇಲ್ಲಿ ಆಪ್ಷನ್ ನೋಡಿ ಯಾವುದಾಗುತ್ತೆ ಅಂತ. ತಂಗದಿರ ಚಂದ್ರ, ಕಸವರ ಧೂಳು, ಅರ್ಬಕ ಭ್ರಮರ, ದ್ವಿರದ ದಂತಿ ಅಂತಿದೆಯಲ್ಲ, ಆಪ್ಷನ್ ನೋಡಿ ಯಾವುದಾಗುತ್ತೆ, ಇದು ಒಂದನೇದಾಗುತ್ತೆ, ಬಿ ಮತ್ತು ಸಿ. ಕಸವರ ಧೂಳು ತಪ್ಪಾಗಿದೆ, ಸಿ ಅರ್ಬಕ ಭ್ರಮರ ತಪ್ಪಾಗಿದೆ. ಓಕೆನಾ, 1 ಮತ್ತು 4 ಕರೆಕ್ಟು. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನವುಗಳಲ್ಲಿ ಪರಿಗಣಿಸಿ ಸಮನಾರ್ಥಕಗಳನ್ನು ಹೇಳಿ ಅಂತ ಕೇಳಿದರೆ, ಸಮಾನಾರ್ಥಕ ಪದಗಳನ್ನು ಹೊಂದಿರದ, ಅದು ಇಂಪಾರ್ಟೆಂಟ್, ಹೊಂದಿರದ ಮತ್ತು ಹೊಂದಿದೆ ಅಂತ ಯಾವುದು ಕೇಳಿರ್ತಾರೆ ಅದು ನೋಡ್ಕೋಬೇಕು ನೀವು. ಹೊಂದಿರದ ಅಂತ ಇದೆಯಲ್ಲ, ಇದರಲ್ಲಿ ಯಾವುದಂದರೆ 4th ಆಪ್ಷನ್ ಆಗುತ್ತೆ, ಸಿ ಆ್ಯಂಡ್ ಡಿ ತಪ್ಪಾಗಿದೆ. ಎ ಮತ್ತು ಬಿ ಎರಡು ಕರೆಕ್ಟಾಗಿ ಹೊಂದಾಣಿಕೆ ಆಗಿದೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡಿ, ಹೊಂದಿಸಿ ಬರೆಯಿರಿ. ವಿರಕ್ತಿ ಮತ್ತು ಯಾವುದು ಕೊಟ್ಟಿದ್ದಾನೆ, ಪತೀತ ಕೊಟ್ಟಿದ್ದಾನೆ, ಶೈತ್ಯ, ವಿಗತಿ ಕೊಟ್ಟಿದ್ದಾನೆ, ಅವು ಹೊಂದಿಸಿ ಬರಬೇಕು ನೀವು. ವಿರಕ್ತಿಗೆ ಯಾವುದು ಅನವರಕ್ತಿ ಆಗುತ್ತೆ, ಪತೀತ ಪಾವನ ಒಂದೇದು, ಶೈತ್ಯ ಶಾಖ, ವಿಗತಿ ಪ್ರಗತಿ. ಸೊ ಈಜಿ ಇದೆ ನೋಡಿ, ಇಂಥ ಹಾಕ್ಬೋದು. ಆಪ್ಷನ್ 1 ಇಸ್ ದ ಕರೆಕ್ಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಒಂದು ಭಾಷೆಯ ಮೂಲ ಪದಗಳನ್ನು ಗುರುತಿಸುವಲ್ಲಿ ಏನು ಕಾರಣ ಅಂತ ಕೇಳಿದರೆ ತದ್ಭವ ಪದಗಳು ಅಂತ ಇರುತ್ತಲ್ಲ, ಅದು ಕರೆಕ್ಟ್ ಆಗುತ್ತೆ. ಓಕೆನಾ, ನೆಕ್ಸ್ಟ್, ಸರಿಯಾದ ರೂಪವನ್ನು ಗುರುತಿಸಿ ಅಂತ ಇದೆಯಲ್ಲ, ಅನಿಭಿಷಕ್ತ ಅಂತಿದೆ, ಅದು ತಪ್ಪಾಗುತ್ತೆ. ಅನಿಭಿಷಿಕ್ತ ಇಸ್ ದ ಕರೆಕ್ಟ್. ಅಂಡರ್ಲೈನ್ ಮಾಡಿದಾರಲ್ಲ, ಅದು ರಾಂಗ್ ಕೊಟ್ಟಿದ್ದಾರೆ ಅವರು. ಸೊ ಅನಿಭಿಷಕ್ತ ಅಲ್ಲ, ಅದು ಅನಭಿಷಿಕ್ತ. ಓಕೆನಾ, ಇದನ್ನು ಮಾತ್ರ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಇಂಗ್ಲೀಷ್ 35 ಕನ್ನಡ, ಅದು ಇಂಗ್ಲೀಷು. ಈ ಸೀಮ್ಸ್ ಡ್ಯಾಶ್ ಹೀಸ್ ಸ್ಟೇ ಅಟ್ ಮಹಾಬಲೇಶ್ವರ ಅಂತಿದೆಯಲ್ಲ, ಏನು ಕೇಳಿದ್ದಾರೆ ಇಲ್ಲಿ, ವರ್ಬ್ ಕೇಳಿದ್ದಾನೆ. ಯಾವ ವರ್ಬ್ ಕರೆಕ್ಟ್ ಆಗುತ್ತೆ ಅಂದರೆ ಟು ಹ್ಯಾವ್ ಎಂಜಾಯ್ಡ್, ಆಪ್ಷನ್ 3 ಇಸ್ ದ ಕರೆಕ್ಟ್ ಆಪ್ಷನ್. ಓಕೆನಾ, ನೆಕ್ಸ್ಟ್, ಐಡೆಂಟಿಫೈ ದ ಅಂಡರ್ಲೈನ್ ಇಡಿಯಮ್ ಪ್ರೇಸಸ್ ಕೇಳಿದ್ದಾರೆ ನೋಡಿ. ಇಡಿಯಮ್ ಪ್ರೇಸಸ್ಸು ಲೋಸ್ ಆ್ಯಂಡ್ ಫಿಶಸ್ ಅಂತ ಕೇಳಿದ್ದಾರೆ. ಇಡಿಯಮ್ಸ್ ಯಾವುದಾಗುತ್ತೆ, ಮಟೀರಿಯಲ್, ಬೆನಿಫಿಟ್ ಇಸ್ ದ ಕರೆಕ್ಟ್. ನೆಕ್ಸ್ಟ್, ಎ ಬಿ ಸಿ ಡಿ ಸಪ್ರೇಟ್ ವಾಕ್ಯಗಳು ಕೊಟ್ಟಿರ್ತಾರೆ, ಅದನ್ನು ನೀವು ಜೋಡಿಸಿ ಕರೆಕ್ಟಾಗಿ ಬರೀಬೇಕು. ಇದು ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸೆಕೆಂಡ್ 2 ಕರೆಕ್ಟ್ ನೋಡಿ, 2 ಬಿ ಸಿ ಡಿ ಎ. ಓಕೆನಾ, ನೆಕ್ಸ್ಟ್ ನೋಡಿ 39ನೇದು, ಇದು ಸೇಮ್ ಇದೆ, ಇದನ್ನು ನೀವು ಜೋಡಿಸಿ ಬರೀಬೇಕು. ಇಲ್ಲಿ ಪಿ ಕ್ಯೂ ಆರ್ ಎಸ್ ಕೊಟ್ಟಿದ್ದಾನೆ, ಅಲ್ಲಿ ಎ ಬಿ ಸಿ ಡಿ ಕೊಟ್ಟಿದ್ದಾನಲ್ಲ, ಇದು ಆರ್ ಕ್ಯೂ ಎಸ್ ಪಿ, ಆಪ್ಷನ್ 3 ಇಸ್ ದ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ನಿಯರೆಸ್ಟ್ ಮೀನಿಂಗ್ ಕೇಳಿದ್ದೇನೆ. ಸೊಪೋರಿಕ್ದು ನಿಯರೆಸ್ಟ್ ಮೀನಿಂಗ್ ಯಾವುದಂದರೆ ಸ್ಲೀಪ್ ಇಂಡ್ಯೂಸಿಂಗ್ ಇದೆಯಲ್ಲ, ಅದು ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ 41ನೇದು ನೋಡಿ, ಇಲ್ಲಿ ಆರ್ಟಿಕಲ್ ಕೇಳಿದ್ದಾನೆ, ಈಜಿ ಇದೆ ನೋಡಿ. ಟೈಮ್ಸ್ ಆಫ್ ಇಂಡಿಯಾ ಏನೇನು ಇಂಗ್ಲೀಷ್ ನ್ಯೂಸ್ ಪೇಪರ್ ಇದೆಯಲ್ಲ, ಇದು ಯಾವುದೇ ದ ಆಗುತ್ತೆ. ಓಕೆನಾ, ನೆಕ್ಸ್ಟ್, ಬೈ 2030 ದ ಎಕಾನಮಿ ಡ್ಯಾಶ್ ಫಾರ್ 50 years ಅಂತಿದೆ, ವಿಲ್ ಹ್ಯಾವ್ ಆಪರೇಟೆಡ್, ಥರ್ಡ್ ಆಪ್ಷನ್ ಕರೆಕ್ಟು. ಸಿ ಲುಕ್ಸ್ ಎಕ್ಸಾಸ್ಟೆಡ್, ಸಿ ಡ್ಯಾಶ್ ಸಿನ್ಸ್ ಡೌನ್ ಅಂತಿದೆಯಲ್ಲ, ಇದು ಯಾವುದಾಗುತ್ತೆ, ಹ್ಯಾಸ್ ಬಿನ್ ವರ್ಕಿಂಗ್ ಇಸ್ ದ ಕರೆಕ್ಟ್. ನೆಕ್ಸ್ಟ್, ಸ್ಪೀಚ್ ಕೇಳಿದ್ದಾನೆ, ಡೈರೆಕ್ಟ್ ಆಪ್ಷನ್ ಹೇಳ್ತೀನಿ ನೋಡಿ, ಸೆಕೆಂಡ್, ಹಿ ಸೇಡ್ ದಿ ಕೌ ಹ್ಯಾಡ್ ಡೈಡ್ ಇನ್ ದ ನೈಟ್ ಆಗುತ್ತೆ. ಓಕೆನಾ, ನೆಕ್ಸ್ಟ್, ಐಡೆಂಟಿಫೈ ದ ಅಡ್ಜೆಕ್ಟಿವ್ ಕೇಳಿದ್ದಾನೆ. ಅಡ್ಜೆಕ್ಟಿವ್ ಯಾವುದಂತ ಇದರಲ್ಲಿ ನೋಡ್ಬೇಕು. ದೇರ್ ಆರ್ ಸೆವರಲ್ ಮಿಸ್ಟೇಕ್ಸ್ ಇನ್ ಯುವರ್ ಆನ್ಸರ್ ಇದೆಯಲ್ಲ, ಇದರಲ್ಲಿ ಅಡ್ಜೆಕ್ಟಿವ್ ಯಾವುದಂದರೆ ಸೆವರಲ್ ಇಸ್ ದ ಕರೆಕ್ಟ್ ಆಗುತ್ತೆ. 1ನೇ ಆಪ್ಷನ್ ಕರೆಕ್ಟ್. 45ನೇ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಆರ್ಟಿಕಲ್ ಮೇಲೆ ಕೇಳಿದ್ದಾನೆ, ಎ ಮತ್ತು ಎನ್ನ ಹೆಂಗೆ ಡಿಟರ್ಮೈನ್ ಮಾಡ್ತೀರ ಅಂತೇಳಿ. ಕಾನ್ಸನೆಂಟ್ಸು ಓವೆಲ್ಸ್ ಅಂತ ಇದೆ, ಅಲ್ಲ, ಇದು ಸೌಂಡ್ಸ್ ಮೇಲೆ ಡಿಟರ್ಮೈನ್ ಮಾಡ್ತಾರೆ. ಯಾಕಂದರೆ ಕಾನ್ಸೋನೆಂಟ್ಸು ಓವೆಲ್ಸ್ ಎರಡರಲ್ಲಿ ಎ ಎನ್ ಆ್ಯಂಡ್ ಎರಡು ಬರುತ್ತೆ. ಓಕೆನಾ, ನೆಕ್ಸ್ಟ್ ನೋಡಿ, ಚೇಂಜ್ ದಿ ವೈಸ್ ಕೇಳಿದ್ದಾನೆ. ದ ಟೀಚರ್ ಹ್ಯಾಸ್ ರಿಟರ್ನ್ ಲೆಟರ್ಸ್ ಇದೆ, ಇದು ಯಾವುದಾಗುತ್ತೆ, ಲೆಟರ್ಸ್ ಹ್ಯಾವ್ ಬಿನ್ ರಿಟರ್ನ್ ಬೈ ಟೀಚರ್ ಆಗುತ್ತೆ. ಯಾಕಂದರೆ ಟೀಚರ್ ಹ್ಯಾಸ್ ಆಗುತ್ತೆ, ಈ ಲೆಟರ್ಸು ಹ್ಯಾವ್ ಆಗುತ್ತೆ. ಓಕೆನಾ, ನೆಕ್ಸ್ಟು ಕ್ವಶನ್ ಟ್ಯಾಗ್ ನೋಡಿ, ಹ್ಯಾವ್ ಸಮ್
ಮೋರ್ ಫ್ರೂಟ್ಸ್ ಅಂತಿದೆ, ಕ್ವಶನ್ ಮಾರ್ಕ್ ಇದೆ. ಇದು ಕ್ವಶನ್ ಬಂದಲ್ಲಿ ನೋಡಿ, ನೀವು ಯಾವಿದ್ರೆ ಹ್ಯಾವಂಟ್ ಅಲ್ಲ, ಇದು ಕ್ವಶನ್ ಇದ್ರೆ ಯಾವುದೈತೆ ವಿಲ್ ಯು, ಕರೆಕ್ಟ್ ಆಪ್ಷನ್ ವಿಲ್ ಯು. ಫಿಲ್ ಇನ್ ದ ಪ್ರಿಪೋಸಿಷನ್ ಕೇಳಿದೆ ನೋಡಿ, ಯು ಕ್ಯಾನ್ ಡಿಸ್ಕಸ್ ದಿಸ್ ಮ್ಯಾಟರ್ ಓವರ್ ಲಂಚ್ ಅಂತ ಇದೆ, ಓವರ್ ಲಂಚ್. ಇದು ನೋಡಿ ನೆಕ್ಸ್ಟ್ ಪ್ಯಾಸೇಜ್ ಇದೆ, 3 ಕ್ವಶನ್ ಕೇಳಿದ್ದಾನೆ, 51, 52, 53. ಈ 3ನ ನೀವು ಈ ಪ್ಯಾಸೇಜ್ನ ನೀವು ಕಂಪ್ಲೀಟಾಗಿ ಓದ್ಕೊಂಡು ಆನ್ಸರ್ನ ಮಾಡಿ, ಓಕೆನಾ. 51, 52, 53 ಇದು ನಿಮಗೆ ಬಿಡ್ತೀನಿ. ಟ್ರಿಗರ್ಸು ಸೇಮ್ ಮೀನಿಂಗು, ಕಟ್ಟಿಂಗ್ದು ಅಪೋಸಿಟ್ ಮೀನಿಂಗ್ ಕೇಳಿದ್ದಾನೆ. ನೆಕ್ಸ್ಟು ಇನ್ನೊಂದು ಕ್ವಶನ್ ಇದೆ, ಅದು ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ 54ನೇದು, ಸೆಂಟೆನ್ಸ್ ಫಾಲೋಯಿಂಗ್ ಅಂತ ಇದೆ. ಇದನ್ನು ಕರೆಕ್ಟಾಗಿ ನೀವು ಮ್ಯಾಚ್ ಯಾವುದು ಕರೆಕ್ಟ್ ಇದೆ ಅಂತ ಕೇಳಿದ್ದೀನಿ ಸೆಂಟೆನ್ಸಲ್ಲಿ. ಐ ಪ್ರಿಪೇರ್ ಕಾಪಿ ಟು ಟೀ, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್ ಯಾಕೆ ತಪ್ಪಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಫರ್ನಿಚರ್ಸ್ ಅಂತಿರಲ್ಲ, ಫರ್ನಿಚರ್ ಅಂತ ಇರುತ್ತೆ. ಐ ಹ್ಯಾವ್ ಮನಿ ಫರ್ನಿಚರ್ ಅಷ್ಟೇ ಇರೋದು, ಅದು ಫರ್ನಿಚರ್ಸ್ ಅಲ್ಲ. ಸೊ ಅದು ತಪ್ಪಾಗುತ್ತೆ. ಬಿ ತಪ್ಪಾದರೆ ನೋಡಿ, ಬಿ ಆಪ್ಷನಲ್ಲಿ ಎಲ್ಲೆಲ್ಲಿ ಇದಾವಲ್ಲ ಬಿನ ರಾಂಗ್ ಮಾಡಿಬಿಡ್ಬೋದು, ಓಕೆನಾ. ಸಿ ಕರೆಕ್ಟ್ ಆಗುತ್ತೆ ಮತ್ತು ಡಿ ರಾಂಗ್ ಆಗುತ್ತೆ. ಇದು ಎ ಮತ್ತು ಸಿ ಮಾತ್ರ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಎರರ್ ಐಡೆಂಟಿಫಿಕೇಷನ್ ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟ್. ಅದು ಕರೆಕ್ಟ್ ಹಾಕಿದರೆ ಇದನ್ನು ನೀವು ಪಕ್ಕ ಕರೆಕ್ಟ್ ಹಾಕ್ತೀರಾ, ಯಾಕಂದರೆ ಆಲ್ ದಿ ಫರ್ನಿಚರ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ ನೋಡಿ ಫಸ್ಟ್ ಆಪ್ಷನಲ್ಲಿ. ಸೊ ಇವಾಗ ಯಾವುದು ಕರೆಕ್ಟು? ಒಂದೇದು ಕರೆಕ್ಟು, ಯಾಕಂದರೆ ಫರ್ನಿಚರ್ ಆಗಬೇಕದು ಫರ್ನಿಚರ್ಸ್ ಆಗಿದೆ. ನೆಕ್ಸ್ಟ್ ಒನ್ ನೋಡಿ 56ನೇದು, ಇದು ಎರರ್ ಐಡೆಂಟಿಫಿಕೇಷನ್ ಇರೋದು. ಇಲ್ಲಿ ನೋಡಿ, ನೈದರ್ ಎ ಫ್ರೆಂಡ್ ಇನ್ ನೀಡ್ ನಾರ್ ಎ ಫ್ರೆಂಡ್ ಇನ್ ಇಂಡೀಡ್ ಇದೆಯಲ್ಲ, ಸೊ ನಾರ್ ಎ ಫ್ರೆಂಡ್ ಇಂಡೀಡ್ ಅದು ತಪ್ಪಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಕೇಳಿದ್ದಾನೆ. ಎ ಪರ್ಸನ್ ಹೂ ಲೀವ್ಸ್ ಈಸ್ ಓನ್ ಕಂಟ್ರಿ ಆ್ಯಂಡ್ ಗೋಸ್ ಟು ಲಿವ್ ಇನ್ ಅನದರ್ ಕಂಟ್ರಿ, ಏನಂತಾರೆ ಇದು? ಬೇರೆ ಕಂಟ್ರಿಯಲ್ಲಿ ಹೋಗಿದ್ರೆ ಎಮಿಗ್ರೆಂಟ್, ಬೇರೆ ಕಂಟ್ರಿ. ನಮ್ಮ ಕಂಟ್ರಿಗೆ ಬಂದರೆ ಏನಂತಾರೆ? ಇಮಿಗ್ರೆಂಟ್ ಆಗುತ್ತೆ ಅದು ಆಪ್ಷನ್. ನೆಕ್ಸ್ಟ್ ಕ್ವಶನ್ ನೋಡಿ ಸೇಮ್ ಇದೆ 58ನೇದು. ಕವಿತಾ ಹ್ಯಾಸ್ ಬಿನ್ ಅಸೈನ್ಡ್ ಎ ಪ್ರಾಜೆಕ್ಟ್ ಟು ಡ್ರಾ ಹರ್ ಫ್ಯಾಮಿಲಿ ಟ್ರೀ, ಫ್ಯಾಮಿಲಿ ಏನಂತಾರೆ? ಜೀನಿಯಾಲಜಿ ಇಸ್ ದ ಕರೆಕ್ಟ್ ಆಗುತ್ತೆ, ಸೆಕೆಂಡ್ ಒನ್. ನೆಕ್ಸ್ಟ್ ನೋಡಿ, ಫೇರ್ ಕರೆಕ್ಟ್ಲಿ ಮ್ಯಾಚ್ಡ್ ಕೇಳಿದ್ದಾನೆ. ಇಲ್ಲಿ ನೀವು ಈಸಿಯಾಗಿ ಹಾಕ್ಬೋದು, ಯಾಕಂದರೆ ಪಿಯರ್ ಆಫ್ ವಾಟರ್ ನೋಡಿ, ಅದು ನಿಮ್ಗೆ ಗೊತ್ತೇ ಇದೆ. ಹೈಡ್ರೋಪೋಬಿಯಾ ಅಂತ ಇರುತ್ತೆ, ಓಸ್ಮೋಪೋಬಿಯಾ ಅಂತ ಕೊಟ್ಟಿದ್ದಾನೆ ನೋಡಿ. ನೀವು ಬಿ ಅನ್ನು ತೆಗೆದ್ರೆ 3 ಆಪ್ಷನಲ್ಲಿದೆ, ಓನ್ಲಿ ಸಿ ಮಾತ್ರ ಕರೆಕ್ಟ್ ಆಗುತ್ತೆ, ಡಿನೂ ತಪ್ಪಾಗುತ್ತೆ. ನೀವು ಹೈಡ್ರೋಪೋಬಿಯಾ ಒಂದೇ ಗೊತ್ತಿದ್ರೂ ಹಾಕ್ಬೋದು, ಓಕೆನಾ. ಸಿ ಓನ್ಲಿ ನೋಡಿ ಅದು. ನೆಕ್ಸ್ಟ್ ಕ್ವಶನ್ ನೋಡಿ, ಡಸಂಟ್ ಅಗ್ರಿ ವಿತ್ ವರ್ಬ್, ವರ್ಬ್ ಬಗ್ಗೆ ಕೇಳಿದ್ದಾನೆ. ಇದರಲ್ಲಿ ಹೇಳಿದ್ದೆ ನಾನು ವರ್ಬ್ ಮೇಲೆ ಜಾಸ್ತಿ ಕ್ವಶನ್ ಬರ್ತವೆ ಅಂತೇಳಿ. ಸೊ ನೋಡಿ, ರಮೇಶ್ ಹ್ಯಾವ್ ಪ್ರಿಪೇರ್ಡ್ ಡಿನ್ನರ್ ಇದೆಯಲ್ಲ, ಇದು 4th ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ನೋಡಿ, ಕಂಜಕ್ಷನ್ ಕೇಳಿದ್ದಾನೆ. ಕಂಜಕ್ಷನ್, ಐ ವಿಲ್ ಪೇ ದ ಮನಿ ಡ್ಯಾಶ್ ಯು ಫಿನಿಶ್ ದಿ ವರ್ಕ್ ಆಗುತ್ತಲ್ಲ, ಯಾವುದಂದ್ರೆ ಇಫ್ ಅಲ್ಲ, ಇದು ಯಾವುದಾಗುತ್ತೆ? ಅಂಟಿಲ್ ಈಸ್ ದ ಕರೆಕ್ಟ್ ಆಪ್ಷನ್, ಅಂಟಿಲ್ ಯು ಫಿನಿಶ್ ದಿ ವರ್ಕ್. ನಾನು ಹೇಳಿದೆ ಕಂಜಕ್ಷನು, ಇಂಟರ್ಜಂಕ್ಷನು ಮತ್ತು ವರ್ಬು ಇವ್ರ ಮೇಲೆ ಜಾಸ್ತಿ ಬರುತ್ತೆ ಅಂತೇಳಿ. ನಾವು ನೆಕ್ಸ್ಟ್ ಯಾವ್ದು ಕೇಳಿ, ಇಂಟರ್ಜೆಕ್ಷನ್ ಕೇಳಿದ್ದಾರೆ ನೋಡಿ. ಇದು ಯಾವುದಾಗುತ್ತೆ ಅಂದರೆ ಡ್ಯಾಶ್ ಸಮಥಿಂಗ್ ಬಿಟ್ ಮಿ, ಡ್ಯಾಶ್ ಅಂತಲ್ಲಿ ನೋಡಿ ನೀವು ಹೆಂಗೆ ಹಾಕ್ಬೋದು ಅಂದರೆ ಉದ್ಗಾರವಾಚಕ ಇದೆ, ಅದಕ್ಕೆ ಅಂತ ಔಚ್, ಔಚ್ ಸಮಥಿಂಗ್ ಬಿಟ್ ಮಿ. ಸೊ ಈ ಥರ ನೀವು ಹಾಕ್ಬೋದು. ನೆಕ್ಸ್ಟ್ ನೋಡಿ, ಇಡಿಯಮ್ ಪ್ರೇಸಸ್ ಕೇಳಿದ್ದಾನೆ. ಇದು ಈಸಿಯೇ ಇದೆ, ತುಂಬ ಈಸಿ ಇದೆ. ಕ್ರೈ ಫಾರ್ ದ ಮೂನ್ ಅಂದರೆ ಚಂದ್ರನಿಗೋಸ್ಕರ ಅಳ್ತಿದೆ ಅಂದರೆ ಏನಿದು? ಇಂಪಾಸಿಬಲ್. ದ ಪುವರ್ ವಿಚ್ ಫಾರ್ ದಿ ಇಂಪಾಸಿಬಲ್, ಕ್ರೈ ಫಾರ್ ದಿ ಮೂನ್ ಅಂದರೆ ಇಂಪಾಸಿಬಲ್. ನೆಕ್ಸ್ಟ್ ನೋಡಿ, ಇದನ್ನು ಸೇಮು ಬ್ಲೂ ಬ್ಲಡ್ ಅಂತ ಕೇಳಿದ್ದಾನೆ. ಇಡಿಯಮ್ ಪ್ರೇಸಸ್ಸು ಬ್ಲೂ ಬ್ಲಡ್ ಅಂದರೆ ನೀಲಿ ರಕ್ತ ಅಂತ ಅಲ್ಲ, ಅದರ ಒಳಾರ್ಥ ಹೇಳ್ಬೇಕು ನೀವು. ಅರಿಸ್ಟೋಕ್ರ್ಯಾಟ್ ಅಂತ ಇರ್ತಾರಲ್ಲ ಅವರಿಗೆ ವಾಜನ ಬ್ಲೂ ಬ್ಲಡ್ ಅಂತ ಇಂಡೈರೆಕ್ಟಾಗಿ ಕರೀತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ್ದು ಕೇಳಿದ್ದಾನೆ? ಪ್ರಿಪಿಕ್ಸ್ ಕೇಳಿದ್ದಾನೆ. ಪ್ರಿಪಿಕ್ಸು ಸಫಿಕ್ಸ್. ಐ ಬಾಟ್ ಎ ನ್ಯೂ ಟಿ ವಿ ಬಿಕಾಸ್ ದ ಓಲ್ಡ್ ಒನ್ ವಾಸ್ ಡ್ಯಾಶ್ ಅಂತ ಕೇಳಿದೆ. ರಿಪೇರೇಬಲ್ ಏನಾಗುತ್ತೆ? ಇರ್ರಿಪೇರೇಬಲ್. ಯಾವುದು? ಇರ್ರಿಪೇರೇಬಲ್. ಸೊ ನೀವು ಪ್ರಿಪಿಕ್ಸು ಸಫಿಕ್ಸು ನೋಡ್ಕೊಳ್ಳೇಬೇಕು. ಪ್ರಿಪಿಕ್ಸೇ ಜಾಸ್ತಿ ಕೇಳೋದು, ಬಟ್ ಇಲ್ಲಿ ಎರಡೂ ಕೇಳಿದ್ದಾನೆ, ಸಫಿಕ್ಸು ಕೇಳಿದ್ದಾನೆ ನೋಡಿ. 66ನೇದು 3ನೇದಾಗುತ್ತೆ, ಇದು ಡೈರೆಕ್ಟ್ ಆಪ್ಷನ್. ನೆಕ್ಸ್ಟ್ ಒನ್ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಕೇಳಿದ್ದಾನೆ. ದ ಸ್ಟೂಡೆಂಟ್ಸ್ ಹ್ಯಾವ್ ಮಾಪ್ಡ್ ದಿ ಫ್ಲೋರ್ ಅಂತಿದೆಯಲ್ಲ, ಅದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ನು ವರ್ಬ್ ಕೇಳಿದ್ದಾನೆ ನೋಡಿ. ನೈದರ್ ನರೇನ್ ನಾರ್ ವಾಸಿಮ್ ಅಂತಿದೆ. ನೈದರ್ ನಾರ್ ಬಂದರೆ ಯಾವುದಾಗುತ್ತೆ? ಸಿಂಗ್ಯುಲರ್ ಆಗುತ್ತೆ. ಸೊ ಹ್ಯಾಸ್ ಈಸ್ ದ ಕರೆಕ್ಟು. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಡು ನಾಟ್ ಹ್ಯಾವ್ ದಿ ರೈಟ್ ಯೂಸೇಜ್ ಆಫ್ ಟೆನ್ಸ್? ಯಾವುದಂದರೆ ಬಿ ಆ್ಯಂಡ್ ಡಿ ಆಪ್ಷನ್ ನೋಡ್ಕೊಳ್ಳಿ ನೀವು. ಬಟ್ ಎ ಆ್ಯಂಡ್ ಸಿ ಕರೆಕ್ಟ್ ಟೆನ್ಸಲ್ಲಿದೆ, ಬಟ್ ಅವ್ರು ಕೇಳಿದ್ದು ಡು ನಾಟ್ ಹ್ಯಾವ್ ದಿ ರೈಟ್ ಯೂಸೇಜ್ ಆಫ್ ಟೆನ್ಸ್ ಅಂದರೆ ಬಿ ಆ್ಯಂಡ್ ಡಿ. ನೆಕ್ಸ್ಟ್ ಒನ್ ನೋಡಿ, ಕ್ವಶನ್ ಟ್ಯಾಗ್ ಕೇಳಿದ್ದಾನೆ. ಇದು ಯಾವುದೈತೆ? ಡೋಂಟ್ ದೇ. ಟೆನ್ಸಲ್ಲಿ ಯಾವುದು ಏನು ವರ್ಕ್ ಕೊಟ್ಟಿಲ್ಲ ಅಂದರೆ ಡೂ ಡಸ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಟ್ರೂ ಫಾಲ್ಸ್ ನೋಡಿ. ಫಸ್ಟ್ ಆಪ್ಷನ್ ನೋಡಿ, ಹೈಬ್ರಿಡ್ ಸಿಸ್ಟಮ್ ವರ್ಕ್ ಆನ್ ಬೋತ್ ಬಿನಾರಿ ಡಿಜಿಟ್ ಆ್ಯಂಡ್ ಸಿಗ್ನಲ್ಸ್ ಇದೆ ಇಲ್ಲ, ಇದು ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಒನ್ನು ತಪ್ಪಾಗುತ್ತೆ, ಬೋತ್ ಆನ್ ಬಿನಾರಿ ಡಿಜಿಟಲ್ ಇದೆ. ಸೊ ಫಸ್ಟ್ ಟ್ರೂ, ಸೆಕೆಂಡ್ ಫಾಲ್ಸ್. ನೆಕ್ಸ್ಟು ಟಿಫ್ರ್ಯಾಕ್, ಇದರ ಸ್ಟ್ಯಾಂಡರ್ಡ್ ಇದೆ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಆಟೋಮೆಟಿಕ್ ಕಂಪ್ಯೂಟರ್ ಇಸ್ ದ ಕರೆಕ್ಟ್, ಥರ್ಡ್ ಒನ್. ನೆಕ್ಸ್ಟ್ ಒನ್ ನೋಡಿ, ಎಕ್ಸ್ಟೆನ್ಷನ್ ಕೇಳಿದ್ದಾನೆ. RTF ಥರ್ಡ್ ಒನ್ ಆಗುತ್ತೆ. ನೆಕ್ಸ್ಟು MHTML ಒಂದೇ ಆಪ್ಷನ್ನು. PDF ಏನಾಗುತ್ತೆ?
ಇದು ಫೋರ್ತ್ ಒನ್ ಆಗುತ್ತೆ, ಪೋಸ್ಟ್ ಸ್ಕ್ರಿಪ್ಟ್ ಆಗಿದೆಯಲ್ಲ ಅದು. WPS ಸೆಕೆಂಡ್ ಒನ್. ಸೊ ಆಪ್ಷನ್ ಯಾವುದಾಗುತ್ತೆ ಇದು ಅಂದರೆ 73ನೇದು. ಆಪ್ಷನ್ ಫಸ್ಟ್ ನೋಡಿ, ಎಗೆ 3, ಬಿಗೆ 1, ಸಿಗೆ 4, ಡಿಗೆ 2. ನೆಕ್ಸ್ಟ್ ಕ್ವಶನ್ ನೋಡಿ, ಪಾಸಿಬಲ್ ಜೂಮ್ ಇನ್ MS Excel ರೇಂಜ್ ಎಲ್ಲಿಗಿರುತ್ತೆ 0 to 400. PPTದು ಸೇಮ್ ಇರುತ್ತೆ, ವರ್ಡ್ ಮಾತ್ರ 0 to 500 ಇರುತ್ತೆ. ನೆಕ್ಸ್ಟ್ ಕ್ವಶನು ಮ್ಯಾಚ್ ಕೇಳಿದೆ ನೋಡಿ, F1 ಯಾವುದಾಗುತ್ತೆ, ಹೆಲ್ಪ್ ಕೀ ಆಗುತ್ತೆ. F2 ಏನಾಗುತ್ತೆ, ರೀನೇಮ್ ಮಾಡ್ಬೋದು, ಎಡಿಟು. F3 ಸರ್ಚ್ ಫಂಕ್ಷನಾಲಿಟಿ ಆಗುತ್ತೆ. F5 ರಿಫ್ರೆಶ್ ಆ್ಯಂಡ್ ರಿಪೀಟ್ ಆಗುತ್ತೆ. F5 ಯಾವುದು, ರಿಫ್ರೆಶ್ ಆ್ಯಂಡ್ ರಿಪೀಟ್. ಆಪ್ಷನ್ ಯಾವುದಾಗುತ್ತೆ 75ನೇದು, ಫೋರ್ತ್ ಆಪ್ಷನ್. ಓಕೆನಾ. ನೆಕ್ಸ್ಟ್ ಒಂದು ನೋಡಿ, ಟ್ರೂ ಫಾಲ್ಸು. ಟ್ರೂ ಫಾಲ್ಸ್ ಜಾಸ್ತಿ ಬರ್ತವೆ KEAದಲ್ಲಿ, ನೀವು ಕರೆಕ್ಟಾಗಿ ಓದ್ಕೊಂಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ 4 ಆಪ್ಷನ್ ಇದ್ದಾವೆ, 4ರಲ್ಲಿ ಯಾವುದು ಟ್ರೂ ಯಾವುದು ಫಾಲ್ಸ್ ಅಂತ ನೋಡ್ಬೇಕು ನೀವು. ಫಸ್ಟ್ ಒನ್ ರಾಂಗ್ ಆಗುತ್ತೆ, ಯಾಕಂದರೆ ಸ್ಟ್ಯಾಟಿಕ್ ವೆಬ್ಸೈಟ್ಸ್ ಆರ್ ಸ್ಲೋವರ್ ದೆನ್ ದಿ ಡೈನಾಮಿಕ್ ಇದೆಲ್ಲ ತಪ್ಪು. ನೆಕ್ಸ್ಟ್ ಡೈನಾಮಿಕ್ ವೆಬ್ಸೈಟ್ ಫಾಸ್ಟರ್ ದೆನ್ ದಿ ಸ್ಟ್ಯಾಟಿಕ್ ವೆಬ್ಸೈಟ್ ಸೇಮ್ ಕೊಟ್ಟಿದ್ದಾನೆ, ಅದು ರಾಂಗ್ ಆಗುತ್ತೆ. C ಆ್ಯಂಡ್ D ಮಾತ್ರ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಯಾವುದು, ಫೋರ್ತ್ ಆಪ್ಷನ್, ಫಾಲ್ಸ್. ಟ್ರೂ ಇದೆಯಲ್ಲ ಅದು ಕರೆಕ್ಟ್ ಆಗುತ್ತೆ 76. ನೆಕ್ಸ್ಟ್ 77 ನೋಡಿ, ಇಲ್ಲಿ ಇಮೇಲ್ ಕಮ್ಯುನಿಕೇಷನ್ನ ಹೆಂಗೆ ಸೆಂಡರ್ ಟು ರಿಸೀವರ್ ಹೆಂಗೆ ಹೋಗುತ್ತೆ ಅಂತ ಕೇಳಿದರೆ, ಫಸ್ಟ್ ಯಾವುದು ಯೂಸರು. ನೆಕ್ಸ್ಟ್ SMTP ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇದೆಯಲ್ಲ ಅದು ಬರುತ್ತೆ. ನೆಕ್ಸ್ಟು DNS, ನೆಕ್ಸ್ಟು ರಿಸೀವರ್ SMTP, ನೆಕ್ಸ್ಟು POP, ನೆಕ್ಸ್ಟು ಇನ್ಬಾಕ್ಸ್. ಇದು ಸೆಂಡರ್ ಟು ರಿಸೀವರ್ ಇಮೇಲ್ ಕಮ್ಯುನಿಕೇಷನ್. ನೆಕ್ಸ್ಟ್ ನೋಡಿ, ರ್ಯಾಮ್ ಬಗ್ಗೆ ಯಾವ್ದು ತಪ್ಪಾಗಿದೆ ಅಂತ ಕೇಳಿದರೆ, ಇಲ್ಲಿ ಡೈರೆಕ್ಟ್ ನೋಡಿ ಪರ್ಮನೆಂಟ್ ಸ್ಟೋರೇಜ್ ಇದೆಯಲ್ಲ ಅದು ರ್ಯಾಮ್ದು ರಾಂಗ್ ಆಗುತ್ತೆ. ನೆಕ್ಸ್ಟು ಪ್ರೈಮರಿ ಫಂಕ್ಷನ್ ಆಫ್ ದ ಯುಟಿಲಿಟಿ ಸಾಫ್ಟ್ವೇರ್ ಅಂತ ಕೇಳಿದರೆ ಆಪ್ಷನ್ 3 ಆಗುತ್ತೆ. ಫಸ್ಟ್ ಸೆಕೆಂಡ್ 3 ಕರೆಕ್ಟು. ಮ್ಯಾನೇಜಿಂಗ್ ಡಾಟಾಬೇಸ್ ಇದೆಯಲ್ಲ ಅದು ತಪ್ಪಾಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ 80ನೇ ಕ್ವಶನ್ ನೋಡಿ, A ಮತ್ತು B ಯೂಸರ್ ಎಡಿಟ್ ದಿ ಸೇಮ್ ಫೈಲ್, ಡ್ರಾಪ್ ಬಾಕ್ಸ್ ಕ್ರಿಯೇಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಇದೆಯಲ್ಲ ಯಾವುದಂದರೆ ಇದು A ಕಾನ್ಫ್ಲಿಕ್ಟೆಡ್ ಕಾಪಿ ಅಂತ ಇದೆಯಲ್ಲ ಸೆಕೆಂಡ್ ಒನ್ ಕರೆಕ್ಟ್ ಆಗುತ್ತೆ 80ನೇ. ನೆಕ್ಸ್ಟ್ 82ನೇದು ಮೇಲು, ಡ್ರೈವು, ಡಾಕು, ಫಾರ್ಮ್ ಕೇಳಿದ್ದಾನೆ. ಮೇಲ್ ಏನಾಗುತ್ತೆ, ಇದು ಕ್ರಿಯೇಟಿಂಗ್ ಲೇಬಲ್ಸು. ನೆಕ್ಸ್ಟು ಡ್ರೈವ್ ಇದೇನಾಗುತ್ತೆ, ಅರೇಂಜಿಂಗ್ ಫೋಲ್ಡರ್ಸು. ನೆಕ್ಸ್ಟು ಡಾಕ್ ಏನಾಗುತ್ತೆ, ಇದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋಕ್ಕೆ ಡಾಕ್ಯುಮೆಂಟ್ ಯೂಸ್ ಮಾಡ್ತಿರಲ್ಲ ಅದು ಆಗುತ್ತೆ. ನೆಕ್ಸ್ಟ್ ಇದು ಗೂಗಲ್ ಫಾರ್ಮ್ ನೋಡಿ, ಇದು ಇಂಪಾರ್ಟೆಂಟ್, ಲಾಸ್ಟ್ ಟೈಮ್ ಬಂದಿತ್ತು ಸಿಟಿ ಸರ್ವೆ. ಓಕೆನಾ. ಇದು ಯಾವುದಂದರೆ ಆಪ್ಷನ್ 3 81ನೇದು. 82ನೇದು ನೋಡಿ, ಶಾರ್ಟ್ಕಟ್ ಕೀ ಕೇಳಿದ್ದಾನೆ ನೋಡಿ, ಕ್ವಿಕ್ ಸೆಟ್ಟಿಂಗ್ ಯಾವುದಾಗುತ್ತೆ, ಇದು Win+A ಥರ್ಡ್ ಆಪ್ಷನ್, Window+A ಅಂತ ಬರುತ್ತೆ ಅದು. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಟ್ರೂ ಆರ್ ಫಾಲ್ಸ್ ಕೇಳಿದ್ದಾನೆ. ಓಕೆನಾ. ಇದು ಫಸ್ಟ್ ಒನ್ನು ಕರೆಕ್ಟ್ ಆಗುತ್ತೆ, ಬ್ಯಾಂಡ್ ವಿಡ್ತ್ ಹೆಚ್ಚಾದರೆ ಅದು ಸ್ಪೀಡ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಕಾಸ್ಟ್ ಹೆಚ್ಚಾದಂಗೆ ಸ್ಪೀಡ್ ಕಡಿಮೆ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಡಿಕ್ರೀಸ್ ಸ್ಪೀಡ್ ಅಲ್ಲ, ಅದು ಇನ್ಕ್ರೀಸ್ ಸ್ಪೀಡು. ಸೊ 1ನೇದು ಟ್ರೂ, 2ನೇದು ಫಾಲ್ಸ್ 83ನೇದು. ನೆಕ್ಸ್ಟ್ ನೋಡಿ 84ನೇದು, 3 ಬಿಟ್ ಬಿನಾರಿ ನಂಬರ್ಸ್ನ ಏನಂತ ಕರಿತೀರಿ, ರಿಪ್ರೆಸೆಂಟೆಡ್ ಬೈ ಆಕ್ಟಲ್ ನಂಬರ್. ಓಕೆನಾ, ಆಪ್ಷನ್ 4. ನೆಕ್ಸ್ಟ್ 85 ನೋಡಿ, ಇಲ್ಲಿ ಹೊಂದಿಸಿ ಬರೆಯಲು ಕೇಳಿದ್ದಾನೆ, ಇದು ಸೆಕೆಂಡ್ ಆಪ್ಷನ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಒಂದು ನೋಡಿ, ವಾಟ್ ಈಸ್ ದ ಫಂಕ್ಷನ್ ಆಫ್ DBMS ಕೇಳಿದ್ದಾನೆ, ಇದು ಆಪ್ಷನ್ 1, ಕಲೆಕ್ಷನ್ ಆಫ್ ಮೆನಿ ಪ್ರೋಗ್ರಾಮ್ಸ್ ಟು ಅಕ್ರಾಸ್ ಡಾಟಾ ಅಂತಿದೆಯಲ್ಲ ಇದು ಕರೆಕ್ಟ್. ನೆಕ್ಸ್ಟ್ ಅವನು ಗೇಟ್ ಬಗ್ಗೆ ಕೇಳಿದ್ದಾನೆ, ಲಾಜಿಕ್ ಗೇಟ್ ಇನ್ವರ್ಟ್ ದ ಗಿವನ್ ಇನ್ಪುಟ್ ಯಾವುದು, ನಾಟ್ ಗೇಟ್ ಈಸ್ ದ ಕರೆಕ್ಟ್ 87ನೇದು. ನೆಕ್ಸ್ಟ್ ಟ್ರೂತ್ ಟೇಬಲ್ ಈಸ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ಯಾವುದಾಗುತ್ತೆ ಅಂದರೆ ಬೂಲಿಯನ್ ಫಂಕ್ಷನ್ ನೋಡಿ, 1ನೇ ಆಪ್ಷನ್ 88 1ನೇದು. ನೆಕ್ಸ್ಟ್ 89ನೇದು ನೋಡಿ, ಇದು ಇಮೇಲ್ ಬಗ್ಗೆ ಇದೆ, ಇದು ಕಂಪ್ಲೀಟಾಗಿ ನೀವು ಓದ್ಕೊಂಡ್ರೆ ಗೊತ್ತಾಗುತ್ತೆ, ಹಳೆಯ ಕ್ವಶನ್ ಪೇಪರಲ್ಲಿ ತುಂಬ ಇದೆ ಇದು. ಓಕೆನಾ. ಇದು 1ನೇ ಆಪ್ಷನ್ ಆಗುತ್ತೆ ನೋಡಿ, ಫಿಶಿಂಗ್ ಈಸ್ ದ ಕರೆಕ್ಟ್ ಆಪ್ಷನ್. ತುಂಬ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಬಂದಿದೆ. ಓಕೆನಾ. 90ನೇದು ನೋಡಿ, ಇಲ್ಲಿ ಟ್ರೂ ಆ್ಯಂಡ್ ಫಾಲ್ಸ್ ಕೇಳಿದ್ದಾನೆ ನೋಡಿ, ಲೆಂಗ್ ಕೇಳಿದೆ ನೋಡಿ. ಫಸ್ಟ್ ಮೈಕ್ರೋಸಾಫ್ಟ್ ವಿಂಡೋ ಇಸ್ ಅ ಅಪ್ಲಿಕೇಶನ್ ಸಾಫ್ಟ್ವೇರ್, ಅದು ತಪ್ಪಾಗುತ್ತೆ. ಮೈಕ್ರೋಸಾಫ್ಟ್ ವರ್ಡ್ ಈಸ್ ಅ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕೇಳಿದೆ, ಇದು ತಪ್ಪಾಗುತ್ತೆ. ಯಾಕಂದರೆ ಎರಡು ಉಲ್ಟಾ ಕೊಟ್ಟಿದ್ದಾನೆ. ಓಕೆನಾ. ಮೈಕ್ರೋಸಾಫ್ಟ್ ವಿಂಡೋ ಏನಾಗುತ್ತೆ, ಸಿಸ್ಟಮ್ ಸಾಫ್ಟ್ವೇರು. ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದು ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಎರಡು ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ರಿಕ್ವೈರ್ಡ್ ಸೆಕ್ಯೂರ್ ದಿ ಕಂಪ್ಯೂಟರ್ ಇದೆ, ಫೈರ್ ವಾಲು, ಆ್ಯಂಟಿ ವೈರಸ್ ಆಗುತ್ತೆ, ಸಾಫ್ಟ್ವೇರ್ ಅಪ್ಡೇಟ್ಸು ಬೇಕು. ಸೊ ವೈಫೈ ರಿಪೀಟರ್ ಆಗಲ್ಲ. ಸೊ ACD ಆಪ್ಷನ್ 3 ಇಸ್ ದ ಕರೆಕ್ಟು. ಓಕೆನಾ. ಆಪ್ಷನ್ 3 91ನೇದು. ನೆಕ್ಸ್ಟ್ 82ನೇದು ನೋಡಿ, ಡಾಟಾ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್ಸ್ ಎಕ್ಸಾಂಪಲ್ ಕೇಳಿದ್ದಾನೆ, ಇದು ಯಾವುದಾಗುತ್ತೆ, ಬ್ಲಾಕ್ ಸೀಪರ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ 93ನೇದು ಹ್ಯಾಕರ್ಸ್ ಕೇಳಿದ್ದಾನೆ ನೋಡಿ, ಇಂಪ್ರೂವ್ ಸೆಕ್ಯೂರಿಟಿ ಯಾವುದು, ವೈಟ್ ಹ್ಯಾಕರ್. ಇದು ಹಾಕಿದ್ರೆ ನೀವು ಆಪ್ಷನ್ 2 ಡೈರೆಕ್ಟಾಗಿ ಹಾಕ್ಬೋದು, ಯಾಕಂದರೆ Aಗೆ 4 ಇರೋದು, Bಗೆ 3, Cಗೆ 1, Dಗೆ 2. ಓಕೆನಾ. ಆಪ್ಷನ್ 2 ನೋಡಿ. ನೆಕ್ಸ್ಟ್ 94ನೇದು ಲಾರ್ಜೆಸ್ಟ್ ವ್ಯಾಲ್ಯೂಮ್ ಟು ಸ್ಮಾಲೆಸ್ಟ್ ಕೇಳಿದ್ದಾನೆ, PB, TB, GB, MB, KB, ಬೈಟು, ಬಿಟ್ಟು. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಮಾಡಿಫೈಯರ್ ಕೀಸ್ ಇದೆಲ್ಲ, ಕಂಟ್ರೋಲು, ಆಲ್ಟು, ಶಿಫ್ಟು, ಅದ್ರದ್ದು ಕೇಳಿದ್ದಾನೆ, ಯೂಸ್ಡ್ ಅದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಆಪ್ಷನ್ 2 ಇದೆಯಲ್ಲ ಅದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 96 ಕ್ಯಾಪ್ಸ್ ಲಾಕು, ನಮ್ ಲಾಕು ಯಾವುದು, ಟಾಗಲ್ ಕೀಸ್. ಓಕೆನಾ. ಸ್ಕ್ರೋಲ್ ಲಾಕ್ನು ಬರುತ್ತೆ, ಇದು ಟಾಗಲ್ ಕೀಸು. ನೆಕ್ಸ್ಟು
ಸ್ಟೋರೇಜ್ ಡಿವೈಸ್ಗಳು ಕೇಳಿದ್ದಾನೆ. ಹಾರ್ಡ್ ಡಿಸ್ಕ್ ಕರೆಕ್ಟು, ಫ್ಲ್ಯಾಶ್ ಡ್ರೈವ್ ಕರೆಕ್ಟು, CD ಆರ್ DVD ಕರೆಕ್ಟು, ಜಾಯ್ಸ್ಟಿಕ್ ತಪ್ಪಾಗುತ್ತೆ, ಮೌಸು ತಪ್ಪಾಗುತ್ತೆ. ಸೊ ABC ರೈಟ್ ಆಪ್ಷನ್. ಇವೆಲ್ಲ ಸ್ಟೋರೇಜ್ ಡಿವೈಸ್ಗಳು. ನೆಕ್ಸ್ಟು 96ನೇ ನೋಡಿ, ಯಾವುದು ಸ್ಟೇಟ್ಮೆಂಟ್ ಟ್ರೂ ಫಾರ್ ಲ್ಯಾನಿಗೆ ಕೇಳಿದ್ದಾರೆ. ಲ್ಯಾನಿಗೆ ಯಾವುದು ಕರೆಕ್ಟ್ ಇದೆ? ಲ್ಯಾನ್ ಆಪ್ರೇಟ್ಸ್ ಎಟ್ ಲೋವರ್ ಸ್ಪೀಡ್ ದೆನ್ ವ್ಯಾನ್ ಇದೆಯಲ್ಲ, ಅದು ತಪ್ಪಾಗುತ್ತೆ. ಯಾಕಂದರೆ ವ್ಯಾನ್ಗಿಂತ ಲ್ಯಾನೇ ಸ್ಪೀಡಾಗಿರುತ್ತೆ. ಸೊ 1ನೇ ಆಪ್ಷನ್ ತಪ್ಪಾಗುತ್ತೆ. ಇದು ನೋಡಿ, ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾ ಅಂತ ಕೊಟ್ಟಿದ್ದಾನಲ್ಲ, ಥರ್ಡ್ ಒನ್, ಅದು ತಪ್ಪಾಗುತ್ತೆ. ಯಾಕಂದರೆ ಅದು ಲ್ಯಾನ್ ಅನ್ನೋದು ಸ್ಮಾಲ್ ಏರಿಯಾದ ಹಾಕಿರ್ತಾರೆ. ನೆಕ್ಸ್ಟ್ ಆಪ್ಷನ್ 4ನೂ ರಾಂಗ್ ಇದೆ. ಸೊ ಆಪ್ಷನ್ ಏನಾಗುತ್ತೆ ಇದು? ಓನ್ಲಿ ಬಿ ಟ್ರೂ. ಅಂದರೆ 4ನೇ ಆಪ್ಷನ್ ನೋಡಿ, ಓನ್ಲಿ ಬಿ ಟ್ರೂ. ನೆಕ್ಸ್ಟು 99ನೇ ನೋಡಿ, HTTP ಇದೆಯಲ್ಲ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ದು ನಂಬರ್ ಕೇಳಿದ್ದಾರೆ. ಎಷ್ಟಾಗುತ್ತೆ? 80. ಸೆಕೆಂಡ್ ಆಪ್ಷನ್ ಕರೆಕ್ಟು. ನೆಕ್ಸ್ಟು ದ ಫಂಕ್ಷನ್ ಆಫ್ ಮೈಕ್ರೋಸಾಫ್ಟ್ ಸ್ಟ್ರೀಮ್ ಯಾವುದಾಗುತ್ತೆ? ಮೈಕ್ರೋಸಾಫ್ಟ್ 365 ವಿಡಿಯೋ ಶೇರಿಂಗ್ ಆ್ಯಂಡ್ ಸ್ಟ್ರೀಮಿಂಗ್. ಆಪ್ಷನ್ 3 ನೋಡಿ, ಇದು ಆಪ್ಷನ್ 3. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲ ಆಪ್ಷನ್ ಆಲ್ಮೋಸ್ಟ್ ಕರೆಕ್ಟ್ ಇದೆ, 99%. ಸ್ವಲ್ಪ ಮಿಸ್ಟೇಕ್ ಆದರೆ ಇನ್ನು ಆಫಿಷಿಯಲ್ ಕೀ ಆನ್ಸರ್ ಬಂದಮೇಲೆ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.